प्रत्येक साडीला एक गोष्ट असते असं मला वाटतं. जेव्हा तुम्ही ती नेसता तेव्हा यू गो बॅक टू दॅट टाईम. असं होतं. ती प्रत्येक साडीला एक गोष्ट असते आणि ती नेसताना तुम्हाला ती आठवण येतेच. मग कधी तुमच्या, आता माझा मुलगा, मोठा मुलगा 5वीत होता, काश्मीरला गेला. म्हणजे मी तर तेव्हा हवालदिलच झालेली होती. तर त्याचे टीचरने सांगितलं तुझी आई साडी नेसते, एक साडी घे. एकदा दोनदा मी नेसले. खरं ती म्हणजे त्या एवढ्याशा लहान मुलाला आईला साडी घेऊन जाऊयात, तसं कधी मिस्टरांनी दिलेली साडी असते, कधी भावाने दिलेली साडी असते, कधी मैत्रिणींनी दिलेल्या साड्या असतात. त्या युजली मी कुणाला देत नाही. माझ्या मी खरेदी केलेल्या असतात त्या. पण आठवणीतल्या काय काय असतात ना साड्या, त्या शक्यतो मी कोणाला देत नाही. जोपर्यंत मी आहे तोपर्यंत मी वापरणार असं ठरवते. माझं नाव गीता रमेश कित्तूर. आम्ही सगळेजण बेळगावला राहतो आणि माझं वय सध्याला 81 वर्ष आहे. मला असं वाटतं की पूर्वापार चालत आलेली ही एक कला आहे वस्त्रांच्यावरती टाके घालण्याची. त्याच्यातली कसुती ही एक फार जुनी कला आहे. इट इज सिम्पली, म्हणजे ह्याच्याबद्दल किती बोलेल तेवढं कमी आहे. प्रत्येक टाक्याची एक कथा वेगळी आहे. Kasuti was never commercialized before. It was just a art passed on from mother to daughter, grandmother to granddaughter, and then the motives were whatever they saw in their daily lives, they incorporated them as designs. So you will find animals, then temple gopurams, stars, trees, chariots, rangoli, whatever they saw in their daily lives, they got it down on the saris as motifs. These were done on handloom saris, wherein you could easily count the weave and the threads. These motifs are here, but they are much more intricate. Kasuti is mostly geometrical designs. ಈಗ ನಾವು ಕೈಲೇ ಮಾಡಿದ ಸೀರೆ ಇದ್ರೆ ಅಗದಿ ಜೋಪಾನ ಮಾಡಿ ಇಟ್ಟು ಅದನ್ನು ಅಷ್ಟೇ ಉಟ್ಕೊಂಡು ಬಂದು ಮತ್ತು ಅದನ್ನು ತಿರುಗಿ ತೆಗೆದಿಟ್ಟು ತಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲರೂ ಉಟ್ಕೊಳ್ಳುವಂಗೆ ಮಾಡಿಡ್ತಾರೆ. ನನ್ನ ಹೆಸರು ಶೈಲಜಾ ವಾಗರಾಳಿ. ನಾನು ಬೆಳಗಾವ್ದವಳೆ. ಈಗ ನಂಗೆ 70 ಇಯರ್ಸ್. ನಾನು ಈಗ ಮಾಡಾಕತ್ತಿದಾಗಿಂದ ಕನಿಷ್ಠ ಒಂದು 10,000 ಸೀರೆ ಮಾಡಿರ್ಬೇಕು. ಸುಮ್ಮನೆ ತಮ್ಮದು ಆರ್ಟ್ ತಮ್ಮದು ಮಾಡಿಕೊಡ್ಬೇಕು ಅಂಥೇಳಿ ತಮ್ಮ ಟೈಮ್ ಸಿಕ್ಕಾಗ ಮಾಡಿಕೊಡ್ತಿದ್ರು. ಮನೆಯೊಳಗೆ ಒಬ್ಬರು ಮಾಡ್ತಾರಂದ್ರೆ ಎಲ್ಲರಿಗೂ ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಮಾಡ್ತಿದ್ರು. निडल वर्क्स म्हटलं ना तर देर आर 100 टाईप्स ऑफ निडल्स ऑल ओव्हर द वर्ल्ड मे बी. ती निडल आणि थ्रेड तुम्ही कसा वापरता, कशावर वापरता ह्याच्यावरून ते डिझाईन ठरतं. Kenny love it adi joy mari adiyo gunte valo satia kodi valo sadke vali damani gungete vali Kenny love it adi joy mari baiye nake maro aburiya koge valo nake maro aburi kodi valo झुमके वालो कसोटिया कोड़ी वालो कसोटिया झुंडी वालो. ಯಾರಿಗೆ ಕಳೆದು ಹೋಗಿದ್ರೆ ಯಾರನ್ನ ಕೊಡ್ರಿಮ್ಮ ನಮ್ಗೆ, ನಮ್ಮ ಸೆಮಾನೆ ಎಲ್ಲ ಕಳೆದು ಹೋಗಿತ್ತು ಅಂದ್ರೆ ಆ ಸಾಂಗ್ ಅದು. ಹೋಗ್ತಾಯ್ತು. ನಾವು ಎಷ್ಟು ಇವಾಗ ಹಾಕೊಂತೀವಲ್ಲ ಇನ್ನು ಇದು ಹೋಗ್ತಾನೇ ಬರ್ತೈತಿ ಬಟ್ಟೆ. ಲಂಬಾಣಿ ಅಂತ ನಾವು ಈಗ ಕಂಡು ಹಿಡಿಯೋಕ್ಕಾಗಿಲ್ಲ. ನಮ್ಮ ಭಾಷೆ ಮಾತಾಡಿದ ಮಾತ್ರ ನಾವು ಹಿಡಿಬೇಕು ಲಂಬಾಣಿ ಅಂತ. ಇಲ್ಲ ಅಂದರೆ ಇಲ್ಲ, ಹಿಡಿಯಂಗಿಲ್ಲ. ನಿಮಗೆ ಯಾರು ಕರೆಯಂಗಿಲ್ಲ ಸಿರಿ ಉಟ್ಕೊಂಬಾರಿಗೆ ನಮ್ಮದು ಇದು ಹರೀಲಿ ಮ್ಯಾಲೆ ಕೊಟ್ರನ್ನ ಬೇಸ್ಕೊಂತೈತಿ. ಇಲ್ಲಿ ಬರ್ರಿ ಲಂಬಾಣಿ ಅಂತಾರೆ. ನಮಗೆ ಬೇಡ, ನಮಗೆ ಈ ದೇವರು ಹೆಂಗೆ ಐತೆ ಹಿಂಗೆ ತಗೊಂಡು ಇದೇ ಬಟ್ಟೆ ಚಂದ. ನಮಗೆ ಬ್ಯಾರಿ ಬಟ್ಟೆ ಬೇಡನೇ ಬೇಡ.
ಕೈಯಿಂದ ಕೈಗೆ ಹೇಗ್ ಜನಪದ ಗೀತೆ ಹೇಗೆ ಹರಡುತ್ತಲ್ಲ ಸರ್, ಇದು ಕೂಡ ಹಾಗೇನೆ ಓವರ್ ಆಲ್ ಇಂಡಿಯಾದಲ್ಲಿ ಎಲ್ಲಾ ಕಡೆ ಮಾಡ್ತಾರೆ. ಅಂದ್ರೆ ಒಂದ್ ಪರ್ಟಿಕ್ಯುಲರ್ ಆಗಿ ಯಾರು ಮಾಡಿ ಕರ್ನಾಟಕ ಅಂತಾನೆ ಅಲ್ಲ ಸರ್, ಅತಿ ಹೆಚ್ಚಾಗಿ ಕರ್ನಾಟಕದಲ್ಲಂದ್ರೆ ಸಂಡೂರೇ ಫೇಮಸ್. ಅಂದ್ರೆ ನಮ್ಮ ಉಡುಪುನೇ ಬೇರೆ, ಆಂಧ್ರ ಸೈಡ್ ಹಾಕೊಳ್ಳೋ ಬೇರೆನೆ ಬೇರೆ. ಹಾಗೆ ಮಹಾರಾಷ್ಟ್ರದಲ್ಲಿದ್ದಾರೆ, ಪಂಜಾಬ್ ಅಲ್ಲಿ, ಗುಜರಾತ್ ಅಲ್ಲಿ ಹಲವಾರು ಕಡೆ ಇದಾರಲ್ಲ ಸರ್. ಆತರ ನಮ್ ವೇಷ ಅವ್ರ ವೇಷ ಬಹಳ ವ್ಯತ್ಯಾಸ ಇದೆ. ಅದು ಹಾಕೊಂಡ್ಮೇಲೆನೆ ನಮ್ದು ಅಂತ ಆಗ್ತದಲ್ಲ, ಅವಾಗ ಸ್ವಲ್ಪ ನಮ್ದು ಡ್ರೆಸ್ ಅದು ನಮ್ದು ಇದೇ ಥರ ಇರಬೇಕು, ಇದೇ ಥರ ಇರಬಾರ್ದಂತ ಏನಿಲ್ಲ, ಅದು ನೋಡಿನೇ ನಾವು ಕಂಡುಹಿಡ್ಬೋದು. ಅದೇ ನಮ್ಮ ಪ್ರಕಾರ ಅಂತ ಅಂತೀವಿ. ನನ್ನ ಹೆಸರು ಜಯಬಾಯಿ, ನನ್ನ ವಯಸ್ಸು 25. ನಾವು ಮನೆಯಲ್ಲೇ ಸೂಜಿ ಕೆಲಸ ಮಾಡಿ, ನಾವು ಟೈಮಿಂಗ್ ಅಂತ ಐತೆ ನಮ್ಮದು. ಮನೆಯೆಲ್ಲ ಕೆಲಸ ಎಲ್ಲ ಮಾಡಿ ಆದಮೇಲೆ 10 ಗಂಟೆ ಮೇಲೇ ಮಾಡ್ತೀವಿ. ನಾವು ಲಂಬಾಣಿ ಜನರು. ನಾವಿರೋದು ಸುಶೀಲ ನಗರ ಬಾವಳಿ ಅಂತ ಹೇಳ್ತಿದ್ವಿ. ತಾಂಡ ಅಂದರೆ ಲಂಬಾಣಿ ಜನ ಎಲ್ಲ ಸೇರೋದೇ ಒಂದು ತಾಂಡ. ಲಂಬಾಣಿ ಅಂದರೆ ನಮ್ಮ ಜನ ಹೆಂಗೆ ಕಂಡುಹಿಡಬೇಕಂದ್ರೆ ಲಂಬಾಣಿ ಡ್ರೆಸ್ ನೋಡಿನೇ ಕಂಡುಹಿಡಬೇಕು. ನಾವು ಫಸ್ಟ್ ಲೆಂಗ, ದಾವಣಿ, ಇವು ಕಾಚಳಿ, ಗುಂಟು, ಛಾಟ್ಯ, ಗುಗ್ರಿ, ಇವು ಚೋಟ್ಲ, ಟೋಪ್ಲಿ, ಬಲ್ಲಿಯ ಎಲ್ಲ ಹಾಕ್ಕೊಂಡು ನಾವು ಡ್ರೆಸ್ ಮಾಡ್ಕೊಳ್ತೀವಿ. ನನಗೆ ಗೊತ್ತಿರೋ ಹಾಗೆ ಬುಡಕಟ್ಟು ಜನಾಂಗದವರು ಅಂತ ಗೊತ್ತು. ಒಂದೂರಿಂದ ಇನ್ನೊಂದು ಊರಿಗೆ ಸಂಚಾರ ಮಾಡ್ತಾರೆ. ಮತ್ತೆ ನಮ್ಮ ಬಂಜಾರ ಡ್ರೆಸ್ ಯಾಕೆ ಹಾಕ್ತಾರಂದ್ರೆ ಪ್ರಾಣಿಗಳು ಬಂದು ಅಟ್ಯಾಕ್ ಮಾಡ್ತಾರಂತ ಹೇಳಿ ಬಂಜಾರ ಡ್ರೆಸ್ ಹಾಕ್ತಾರೆ. ಅದು ಗ್ಲಾಸ್ ಹಾಕೊಂಡ್ರೆ ಗ್ಲಾಸಿಂದ ಇದು ಬೆಳಕು ಇದ್ರ ಮೇಲೆ ಪ್ರಾಣಿ ಹೋಗಿ ಕಣ್ಣಿಗೆ ಬಿದ್ದರೆ ಅವು ಹಿಂದಕ್ಕೆ ಸರಿತಿದ್ರಂತೆ. ಗೆಜ್ಜೆ ಶಬ್ದ ಆದ್ರೆ ರಾಕ್ಷಸಗಳು ಅವ್ರ ಹತ್ರ ಬರ್ತಿದ್ರಂತೆ. ರಾಕ್ಷಸು ಅವು ಮತ್ತು ಇದು ಸಿಂಹ ಅವು ಹೆದರಿ ಹೋಗ್ತಿದ್ರಂತೆ. ಅದಕ್ಕೆ ಗೆಜ್ಜಿ ಅದು ಕನ್ನಡಿ ಗ್ಲಾಸಿಂದ ಪ್ರಾಣಿ ಹೋಗ್ತಿತ್ತು. ಅದು ಕೆಳಗಡೆ ಏನು ಅವ್ರಿಗೆ ಕಾಣೆಯಾಗಿಲ್ಲ. ಅವಾಗ ಲೈಟ್ ವ್ಯವಸ್ಥೆ ಇರಲಿಲ್ಲ, ಬ್ಯಾಟ್ರಿ ವ್ಯವಸ್ಥೆ ಇರಲಿಲ್ಲ ಸರ್. ಅವು ಕನ್ನಡಿಯೇ ಅವ್ರಿಗೆ ಬೀಳಕು, ಅದೇ ಅವ್ರಿಗೆ ಪ್ರಪಂಚ. ನನ್ನ ಹೆಸರು ಕಸ್ತೂರಿಬಾಯಿ ಸರ್. ನನ್ನ ವಯಸ್ಸು 62. ನನ್ನ ಹೆಸರು ಜಯಶ್ರೀ. ನನ್ನ ವಯಸ್ಸು ಬಂದು 27. ಸೊಸೆ ರೀ ಇವರು. ಸೊಸೆಯ ನಾನು ಅತ್ತೆ ಆಗಬೇಕು. ನಮಗೆ ಲಗ್ನ ಮೊದ್ಲಿಂಗ ಬರ್ತಾನಲ್ಲ ಆವಾಗ ಇದು ಗಂಡ ತರ್ತಾರೆ. ಇವು ಗಂಡ ತರ್ತಾರೆ, ಇದು ಗಂಡ ತರ್ತಾರೆ. ಇವು ತವ್ರ ಮನೆದು, ಇವು ತವ್ರ ಮನೆದು, ಇವೆಲ್ಲ ತವ್ರ ಮನೆದು. ನಮ್ಮ ಹೆಸರು ಲಕ್ಷ್ಮಿ, 57 ವಯಸ್ಸು. ನಾವು ಹೊಲದ ಕೆಲಸ ಮಾಡ್ತೀವಿ, ಕಡ್ಗೆ ಹೊರಬೇಕು, ಕೂಲಿ ಮಾಡಬೇಕು. ठेर बा अभी जेंट हो गई ठेर आतू 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 ನಮ್ಮ ಲಂಬಾಣಿ ಬಟ್ಟೆ ಅಂದರೆ ಭಾಳ ಚಂದ. ಸೀರೆ ಅಂದರೆ ನಮಗೆ ಚಂದ ಇಲ್ಲ. ಅವ್ರು ಸೀರೆ ಉಟ್ಕೊಂಬಾರಿ ಸೀರೆ ಚಂದ ಕಾಣ್ತೀವಿ, ನಾವು ಈ ಬಟ್ಟೆ ಉಟ್ಕೊಂಡ್ರೆ ಈ ಬಟ್ಟೆ ಚಂದ ಕಾಣ್ತೀವಿ ಅಷ್ಟೇ. I've seen my grandmother wearing this sari so often. आता मी नेसतीये maybe almost 10 वर्षानंतर, and it's a memory of my grandmother. I've seen her so often in this sari. It's my grandmother, but the display here is with the hand embroidered. I think she was invited as a chief guest or to open their store. माझं नाव वसुंधरा आहे, पण इथे मला सगळेजण राणी म्हणून ओळखतात. मी 50 वर्षाची आहे. And I use a lot of art and craft for promoting mental emotional health and well-being. हे माझं माहेर आहे, बेळगाव, नॉर्थ कर्नाटका. This is where I have grown up. So दुपारी usually after lunch, दुपारच्या वेळेत आजीच्या खोलीत आजी काही ना काही करत असायची. So either some painting or some embroidery, some stitching. She would be constantly doing some of this. So we've grown up seeing her occupied just for herself because it would give her joy. Kasuti, she did teach me. She had a book which I still have of all the designs. So she would make us copy them and teach us simple designs, how to do them. She was also very strict. So she would insist that आता सुरू केलं म्हणजे कंप्लीट करायला पाहिजे. So if it was tablecloth, then all the 4 corners had to be done. Otherwise we would get a
inspiring from her. ಕಸೂತಿಯೊಳಗೆ 4 ಟೈಪ್ ಕಸೂತಿ ಬರ್ತದೆ. ಇದು ನೇಗಿ ಕಸೂತಿ. ಇದು ಇಲ್ಲಿ ಸೌದತ್ತಿ ಬೈಲುಂಗಲದೊಳಗೆ ಜಾಸ್ತಿ ಹೆಣಿತಾರೆ. ಆಮೇಲೆ ಮುರುಗಿ ಕಸೂತಿ ಬರ್ತದೆ. ಮುರುಗಿ ಕಸೂತಿ ಧಾರವಾಡದಲ್ಲಿ ಜಾಸ್ತಿ. ಅದಕ್ಕೆ ಮೊದಲು ಧಾರವಾಡ ಕಸೂತಿನೇ ಅಂತಿದ್ರು. ಇದು ಮುರುಗಿ ಕಸೂತಿ. ಇವೆಲ್ಲ ಮುರುಗಿ ಕಸೂತಿ ಡಿಸೈನ್. ಆದರೆ ಈಗ ಅದಕ್ಕೆ ಕರ್ನಾಟಕ ಕಸೂತಿ ಅಂತೇಳಿ ಹೆಸರು ಮಾಡ್ಯಾರ. ಆಮೇಲೆ ಮೆಂತೆ ಕಸೂತಿ ಒಂದು ಬರ್ತದೆ. ಮೆಂತೆ ಕಸೂತಿ ಅಂದರೆ क्रॉस स्टिच. त्याच्या अगोदर बाकीचे खूप तरतरीचे एम्ब्रॉयडरीचे वर्क केलं, पण ते वर्क केल्यामुळे धागा कसा वापरायचा, गाठी कशा नाही दिसता, आणि गाठ दिसली नाही पाहिजे मागे, समोर आणि पुढे दोन्हीकडे डिझाईन सेम दिसलं पाहिजे. हे त्या कसुतीचं सगळ्यात महत्त्वाचं वर्कआउट आहे. ನಮ್ಮ ಅಜ್ಜಿನೇ ಇಲ್ಲ ಅವಾಗ ಮಾಡ್ತಿದ್ರು. ನಮ್ಮ ಅಜ್ಜಿಯವರು ಲಂಬಾಣಿ ಡ್ರೆಸ್ ಹಾಕೊತಿದ್ರಲ್ಲ, ಆವಾಗಲೇ ಮಾಡ್ತಿದ್ವಿ ನಾವು. ಅದನ್ನ ನೋಡಿನೇ ಕಲ್ತೀವಿ ನಾವು, ನಮ್ಮ ಅಜ್ಜಿ ನೋಡಿನೇ. ನಾವು ಲಂಬಾಣಿ ಘಾಗ್ರಾ ಮಾಡಬೇಕಂದ್ರೆ ಮೂರು ಪಾರ್ಟ್ ಮಾಡ್ತೀವಿ. ಫಸ್ಟ್ ಪಾರ್ಟ್ ಬ್ಲೂ ಕಲರ್ ಇರಬೇಕು, ಆಮೇಲೆ ನೆಕ್ಸ್ಟ್ ಪಾರ್ಟ್ ರೆಡ್ ಕಲರ್, ಆಮೇಲೆ ನೆಕ್ಸ್ಟ್ ಪಾರ್ಟ್ 2 ಮಿಕ್ಸ್ ಮಾಡಿ ಇರಬೇಕು ಅದು ಬಟ್ಟೆ. ಕೆಳಗಿನ ಪಾರ್ಟ್ನಾಗ ಅಂದರೆ ನಾವು ಹೆಂಗೆ ಮಾಡ್ತೀವಿ ಬೇಸಿಕಲಿ ಹೆಂಗೆ ಮಿರರ್ ಹಾಕಿ ಮಾಡ್ತೀವಲ್ಲ, ಅದೆಲ್ಲ ಮಾಡಿ ಸ್ವಲ್ಪ ನಡುವಲ್ಲಿ ಬೇರೆ ಇದಿರಬೇಕು ಅಂತ ಬಟ್ಟೆ ಹಾಕಿ ಹೊಲಿಸ್ತಾರೆ. ಅದೆಲ್ಲ ಮಾಡಿ 4 ಪಾರ್ಟ್ ಮಾಡಿನೇ ಹೊಲಿಸೋದು ಅವೆಲ್ಲ ಘಾಗ್ರಾ ಅಂದರೆ. ಎಂತನೇ ಬಟ್ಟೆ ಇರ್ಲಿ ಸರ್, ಲಂಬಾಣಿ ರೆಡ್ ಬಿಟ್ಟು ಹೋಗಲ್ಲ. ರೆಡ್ ಇರ್ಲೇಬೇಕು ಹೆಣ್ಮಕ್ಳ ಡ್ರೆಸ್ ನಮ್ ದೇವ್ರು ಕೂಡ ರೆಡ್ ಇದೇನೆ ಜಾಸ್ತಿ. ಇದೇ ದೇವ್ರು ನಮ್ದು ಲೈಫ್ ಲಾಂಗ್. ನಾವು ಡೈಲಿ ಹಾಕೊಂಡ್ರೆ ಅಷ್ಟು ದಿವಸ ಬರಲ್ಲ. ಫಂಕ್ಷನಿಗೆ ಏನಾದ್ರ ಇದ್ರೆ ಹಾಕೊಂಡ್ರೆ ಜಾಸ್ತಿ ಮಿನಿಮಮ್ 5 ವರ್ಷ ತುಂಗಾಲ 5 ವರ್ಷ ಕಂಪಲ್ಸರಿ ಹಾಕ್ಬೇಕಂದ್ರೆ 5 ವರ್ಷ ಅಷ್ಟೇ. ಮತ್ತೆ ತೆಗೆದು ಬಿಚ್ಚೋದು ಮಾಡಿದ್ರೆ ಲೈಫ್ ಲಾಂಗ್. 3-4 ಡ್ರೆಸ್ ಮಾಡ್ಕೊತೀನಿ. ಸಣ್ಣ ಸಣ್ಣ ಹುಡುಗರು ನಾನು ಮೊಮ್ಮಕ್ಕಳಿಗೆ ಮಾಡಿಕೊಡ್ತೀನಿ, ಮಗಳಿಗೆ ಮಾಡಿಕೊಡ್ತೀನಿ, ಎಲ್ಲ ಮಾಡಿಕೊಡ್ತೀನಿ ನಾನು. ಮಾಡೋಕ್ಕೆ ಇಷ್ಟ ಐತೆ ನನಗೆ. ಅದೇ ಡ್ರೆಸ್ ಮಾಡೋಕ್ಕೆ ಇಷ್ಟ ಐತೆ ನನಗೆ. ಹೇಳ್ಕೊಟ್ಟಿವಿ. ನನ್ನ ಮಗಳ ಕೂಡ ಸ್ವಲ್ಪ ಟ್ರೈನಿಂಗ್ ಮಾಡಿದ್ವಿ ನಾವು ಸಣ್ಣಕ್ಕಿಗೆ. ಇನ್ನೊಬ್ರಿಗಂದ್ರೆ ನಮ್ಮ ಅಕ್ಕವ್ರಿಗೂ ಹೇಳ್ಕೊಡ್ತೀನಿ ನಾನು. ನಮ್ಮ ಅಕ್ಕವ್ರಿಗೆ, ನಮ್ಮ ನಾದಿನಿಯವ್ರಿಗೆ, ನಮ್ಮ ಅತ್ತೆಗೆ ಯಾವುದು ಬರಲ್ಲ ಅದೆಲ್ಲ ಹೇಳ್ಕೊಡ್ತೀನಿ ನಾನು. ನಮ್ಮ ಅಜ್ಜಿ ಏನೇನು ಹೇಳ್ಕೊಟ್ಟಾರ ಅದೆಲ್ಲ ಹೇಳ್ಕೊಡ್ತೀನಿ ನಾನು. ಬೇರೆಯವ್ರಿಗಂದ್ರೆ ಬೇರೆಯವರು ನನಗೆ ಹೇಳ್ಕೊಟ್ಟಾರ, ನಾನು ಅವ್ರಿಗೆ ಹೇಳ್ಕೊಟ್ಟಿನಿ. ಹಂಗೆ ಇಂಟ್ರೆಸ್ಟ್ ಇರಲಿಲ್ಲ. ಇವಾಗ ನೋಡ್ತಿದ್ದೀನಲ್ಲ, ಚೆನ್ನಾಗಿರುತ್ತೆ, ಮಾಡಿದ್ರು ಚೆನ್ನಾಗಿರುತ್ತೆ. ತುಂಬ ಮುಂದ್ಗಡೆ ಎಲ್ಲ ಯೂಸ್ಫುಲ್ ಇದೆ, ಕಲಿಬೇಕು. ಮತ್ತು ನಮ್ಮ ಮಕ್ಕಳಿಗೂ ಬೇಕಲ್ಲ. ಇವಾಗ ನಾವೇ ಮಾಡ್ಲಿಕ್ಕಂದ್ರೆ ನಮ್ಮ ಮಕ್ಳಿಗೆ ಏನು ಹೇಳ್ಕೊಡೋದು? ಹಿಂಗೆ ನಮ್ಮ ಟ್ರೆಡಿಷ್ನಲ್ ಹೋಗ್ಬಿಡುತ್ತೆ. ನಾವು ಕಲಿತ್ರೆ ನಮ್ಮ ಮಕ್ಳಿಗೆ ಹೇಳ್ಕೊಡೋಕ್ಕಾಗತ್ತಲ್ಲ, ಕಲಿಬೇಕು. ಸರ್ ಮಾಡ್ತೀನಿ ನಾನು. ಇದೇ ಸಾಕು. ಈಗ ನಾನು ಮಾಡ್ತಿದ್ದೆ ಅವಾಗ ಬೆಳಗ್ಗೆ ನೀವು ಫೋನ್ ಮಾಡಿ ಅಲ್ಲೇ ಇಟ್ಟೀನಿ. ನಾನು ಸಣ್ಣ ಇಲ್ದಾನೆ ಕಲ್ತೀನಿ ಸರ್. ನಾನು 10 ವರ್ಷ ಇದ್ದಾರಂದ್ರೆ ಅದ್ರ ಮೇಲೆ ನನಗೆ ಇಂಟ್ರೆಸ್ಟ್ ಸರ್. ಮಾಡ್ತೀನಿ ನಾನು ಕೆಲಸ. ಈಗ ಕಲಿತಾ ಇಲ್ಲಪ್ಪ. ಪಾಪಾಕಿ ಹೈದ್ರಾಬಾದ್ಲಿಂದ ಬಂದಿದ್ಲು ಒಂದು ಮೇಡಮ್, ವಯಸ್ಸಾದ್ರೂ ಶ್ರೀನಿವಾಸ ನಿನ್ನ ಹೆಂಡ್ತಿಗೆ ಹೇಳು ಮಾಡಲಿ ಕೆಲಸ, ಬಿಡಬೇಡ ಈ ಕೆಲಸ ಅಂಬತ್ತು ಕೆಲಸ. ಇದು ಭಾಳ ವ್ಯಾಲಿ ಇದೆ ಇದಕ್ಕೆ ಮುಂದ್ಗಡೆ ಅಂತ. ಈ ಕೆಲಸ ಭಾಳ ವ್ಯಾಲಿ ಇದೆ. ನಿಮಗೇನು ಬೇಜಬಾರ್ದು ಆಯ್ತು, ನಮಗೆ ವ್ಯಾಲಿ ಇದೆ ಕೆಲಸ. ಕಂಪ್ಯೂಟ್ರಲ್ಲಿ ಹೇಳ್ಕೊಡ್ತೀನಮ್ಮ ನಾನು ಅಂತ ಹೇಳಿದ್ಲು. ಬರೋಂಗಿಲ್ಲ ನಮ್ಮ ಮಕ್ಕಳಿಗೆ, ನಮ್ಮ ಸೊಸಿಗೆ ಮಾಡೋಕೆ ಬರೋಂಗಿಲ್ಲ, ಯಾರಿಗೆ ಮಾಡೋಕೆ ಬರೋಂಗಿಲ್ಲ. ನನಗೆ 3 ಗಂಡು ಮಕ್ಕಳು, 1 ಹೆಣ್ಣು, 6 ಮಂದಿ ಇದ್ದಾರೆ ಹೆಣ್ಮಕ್ಳು, ಮೊಮ್ಮಕ್ಕಳು. 1 ಮೊಮ್ಮಗ ಅದ ಗಂಡು ಮಗ. ಅವ್ರಿಗೆ ಯಾರಿಗೆ ಬರೋಂಗಿಲ್ಲ, ಯಾರಿಗೆ ಬರೋಂಗಿಲ್ಲ. ನಾವು ಸೀರೆ ಉಟ್ಕೊಂಡ್ವಿ, ನಾವು ಯಾವ್ದಕ್ಕೆ ಫಜೀತಾ ಬೀಳಬೇಕು? ಯಾವಾಗ ನಮ್ಮ ಪೋಕ್ಸನು
ದೊಡ್ಡದು ಹಬ್ಬ ಮಾಡಿದರೆ ಜಾತ್ರೆ ಮಾಡಿದ್ರೆ ಹಾಕ್ಕೊಂತಾರೆ. ನಮ್ಮ ಬಟ್ಟೆನೇ ಅವ್ರಿಗೆ ಕೊಟ್ಟು ಬಿಡಬೇಕು. ಅವ್ರು ಕಲಿಸಿದ್ರೆ ನಾವು ಮಾಡೋಂಗಿಲ್ಲ. ಅವು ಸೀರೆ ಉಟ್ಕೊಂತಾವ್ರು, ನಮಗೆ ಬರೋಂಗಿಲ್ಲ, ನಾವು ಮಾಡೋಂಗಿಲ್ಲ ಹಿಂಗಂತ. ನನ್ನ ಪ್ರಕಾರ ಏನಂದರೆ ಅವಾಗಿನ ಕಾಲದ ಹುಡುಗರು ಸ್ಕೂಲಿಗೆಲ್ಲ ಹೋಗ್ತಿದ್ದಿಲ್ಲ, ಹ್ಯಾಂಡ್ ವರ್ಕ್ ಮಾಡೋದೆಲ್ಲ ಕಲಿತಿದ್ರು. ಇವಾಗಿನ ಕಾಲದ ಹುಡುಗಿರು ಕಂಟಿನ್ಯೂ ಕಾಲೇಜಿಗೆ ಸ್ಕೂಲಿಗೆ ಹೋಗ್ತಿದಾರಲ್ಲ, ಅದಕ್ಕೆ ಮಾಡೋಕ್ಕೆ ಕಡಿಮೆ ಆಗ್ತಿದೆ. ಮತ್ತು ಆ ಕಡೆ ಈ ಕಡೆ ಎಲ್ಲ ಫ್ಯಾಷನ್ ಎಲ್ಲ ಆಗಿಬಿಟ್ಟಿದೆ ಅಲ್ಲ, ಹಾಗಾಗಿ ಡ್ರೆಸ್ ಮೇಲೆ ಸ್ವಲ್ಪ ಒಲವು ಜಾಸ್ತಿ ಆಗಿದೆ. ನಮ್ಮ ಟ್ರೆಡಿಷ್ನಲ್ ಡ್ರೆಸ್ ಅಷ್ಟೇ ಕಡಿಮೆ ಆಗಿದೆ. ಕೆಲ್ಸಕ್ಕೆ ಭಾಳ ಕಷ್ಟ ಸುಖ ಇದ್ಮೇಲೆ ಸ್ವಲ್ಪ ಕಷ್ಟ ಇರ್ತತೆ. ಒಂದು ಮಾಡಬೇಕು ಅಂದರೆ 1 ವರ್ಷ ಆಗ್ತತೆ. ಅಂದರೆ ನಾವು ಮನ್ಯಾಗಿದ್ದರೆ ಬೇಜಾರಾಯ್ತು, ನಾವು ಕೆಲಸ ಮಾಡಿ 1 ತಾಸನ ಅಲ್ಲಿ ಕುಂತ್ಕೋಬೇಕು, ನಾವು ಮಾಡ್ಕೋಬೇಕು. ಅವು ಮಾಡಿದ್ರೆ ನಮ್ಮ ತಲೆ ಆವಾಗಲೇ ಓಡ್ಸಾಗಿದ್ದು ಆಗಕ್ಕಿಲ್ಲ. ಅದು ಕೆಲಸ ಮುಂದೆ ಇಟ್ಕೊಂಡು ಅವಕ್ಕೆ ಮಾಡಬೇಕು. आत्ता मला रिअलाईज होते इट इज अ माइंडफुलनेस ॲक्टिव्हिटी. आय एम अ डेंटिस्ट ऑल्सो. सो आय हॅज टू असं नव्हतं की कंटिन्युअस पेशंट आहे. समजा 2 पेशंटच्या मध्ये मला टाईम आहे, काय करू कसं करू करते. छोटासा तो बॅग उघडली, थ्रेड काढला, कुठे कधी क्रोशा कर, कुठे टॅटिंग, माझा वेळ जायचा, माझं डोकं पण शांत राहायचं. असं सुद्धा मी केलेलं आहे. जे आमच्या पिढीपर्यंत शिकण्याची आणि काहीतरी वस्तू बनवण्याची हँडमेड खूप क्रेज होती. पण घरात शिकवणाऱ्या आणि असं काम करणाऱ्या आत्या, मावशी, काकी, आई अशा आजूबाजूला असायच्या. त्यामुळे न कळत मी त्यांच्याकडनं शिकत गेलो. शिकायला बस आणि शिक असं काही झालं नाही, शिकत गेलो. आजीकडनं मी खूप काही शिकली आहे. मोर दॅन the crafts, I think I've learnt a lot of values from her about not wasting things, recycling. जुनी साडी घेऊन मग त्याची दुपटी बनवायची किंवा पॅचवर्क. The other thing is to do for yourself. It need not be that you have to showcase it. You have to, I mean, it's beautiful if you can make and sell products and all that. But असं नाही की आम्हाला बसवून असं शिकवलं these values. But आम्ही हे व्हॅल्यूज पिकअप केलेत की यू कॅन डू समथिंग जस्ट फॉर द जॉय ऑफ इट. आय थिंक दॅट्स वन लेसन दॅट आय रिअली कॅरी विथ मी टू कीप लर्निंग ऑल्सो. एव्हरी टाइम आय वुड कम अँड मीट हर, इवन मच लेटर शी वुड आस्क मी नवीन काय शिकली आहेस. Probably that was the secret of her longevity. She was 99 when she passed away. So always looking for something new in the world. That's something that I've picked up. हे असं आहे की तू बस आणि शिक असं होत नाही. त्या मनुष्याला, त्या व्यक्तीला वाटलं पाहिजे की मला हे शिकायचंय. तसे मला माझ्या जनरेशनच्या नंतर फार थोडे दिसले. आय फील व्हेरी सॉरी अबाउट इट. पण असं स्वतःहून शिकतो म्हणजे माझं पर्सनली माझं मत सांगते. असतील मुली, मला माहिती नाही आहेत, पण कंपॅरेटिव्हली कमी आहेत असं मला वाटतं. आजी ट्राईड की नोबडी फोर्स्ड एनिथिंग, बट तिने दाखवलेलं की असं आपण करू शकतो, बघ तुला शिकायचं आहे का, मी शिकवू शकते. पण मला काय इंटरेस्ट नव्हता. अँड ऑल्सो दिस इज लाईक, अरे इफ युअर हजबंड आस्क्स यू, त्याचा तर शर्टवरती बटन लावायला यायला पाहिजे तुला. And I never took it very seriously. I thought it was like, okay, ठीक है, one more thing to do. I think if it's like something that you should be able to do because you're a woman, it does have a negative connotation to it, and that's probably one of the reasons why people are, or younger women are more like, they have like a negative feeling towards it. You don't really want to do it. It's something that's forced upon you. ಸಾರ ನೀವೇ ನೋಡ್ಕೊಂತೀರಿ, ಗಂಡು ಮಕ್ಕಳು ಹೆಂಗೆ ಮಾಡ್ತಾರೆ, ನೀವು ಕೂಡ ಮಾಡ್ತೀರಿಯಾ? ನಮ್ಮ ಎದುರಿಗೆ ನೀನು ಕುಂತ್ಕೊಂಡು ನಾನು ತೋರಿಸಿದ ದಾರ ನೀನು ಪೋಣಿಸು ಅದೇ ಎದಕ್ಕೆ ಸರ್? ಇಲ್ಲ ಇಲ್ಲ ಇಲ್ಲ, ನಾವು ಕಷ್ಟ ಬಿದ್ದು ನಾವು ಪೋಣಿಸ್ಕೊಂತೀವಿ. ಗಂಡು ಮಕ್ಕಳಿಗೆ ಆಗಕ್ಕಿಲ್ಲ ಅದು. ಕಣ್ಣು ಸೂರಿ ಹೆಣ್ಮಕ್ಳು ತೇಲಿ ಓಡಿಸು ದಾರ ಮಾಡ್ತಾರೆ. ದಾರ ಇದು ಸುದ್ದಿ ದಾರ ಮಾಡ್ತಾರೆ. ಗಂಡು ಮಕ್ಕಳು ಯಾಕೆ ಕೆಲಸ ಮಾಡ್ತೀರಿ ನೀವು, ಬಿಡ್ರಿ ಅಂತ ಅಂತಾರೆ ಅವರು. ಮತ್ತು ಉತ್ತರ ನಾವು ನಿನಗೆ ಕೊಡೋಕ್ಕಾಗ್ತತ್ತ? ಆಗಿಕ್ಕಿಲ್ಲ.
how they appreciate it, this is a real question. I will have to ask when my son comes, I will ask him this question definitely. Me, I have not seen anybody doing this kind of work. खरं म्हणजे शिकायला काही हरकत नाही, पण ह्याचं मला वाटतं ह्याला पेशन्स पाहिजे, खूप पेशन्सचं वर्क आहे. आणि शांतपणे बसून गडबड करून काही चालणार नाही, पेशन्सनी करायला पाहिजे. ते त्यांच्याकडे नसेल एखाद्या वेळेस मुलांच्याकडे. शिवणकाम करतात, शिंपी सगळे लेडीज टेलर्स तर किती भरले, पण हे का करत नाही मला पण माहिती नाही. आय विल फाइंड आउट फ्रॉम माय चाइल्ड. ಥರ ಅವರು ಎಂಬ್ರಾಯ್ಡ್ರಿ ಮಾಡೋಕ್ಕೂ ಮತ್ತು ಈಗ ಅದ್ರಾಗೂ ದುಡ್ಡು ಸಿಗ್ತದ ಅಂದ್ರೆ ಅದನ್ನು ಮಾಡ್ಲಿಕ್ಕೆ ನಡೀತದೆ. ಈಗ ಕಲಿಯಕ್ಕೆ ಬಂದ್ರೆ ಅವ್ರಿಗೆ ಕಲಿಸ್ತೀನಿ. ಈಗ ಹಂಗೆ ಯಾರಿಗೆ ನಮ್ಮ ಮನೆತನ ಬಂದು ಕಲಿಯಕ್ಕೆ ಆಗೋದಿಲ್ಲ ಅಂದ್ರೆ ಆನ್ಲೈನ್ ಕ್ಲಾಸು ತೊಗೋತೀನಿ. ಈ ಕಡೆ ನಮ್ಮ ಊರ ಕಡೆ ಇಲ್ಲಿ ಬೈಲೊಂಗಲ ಇದ್ರ ಕಡೆ ಹೆಣ್ಮಕ್ಳು ಹೊರಗೆ ಹೋಗ್ತಿರ್ಲಿಲ್ಲ. ಎಂಬ್ರಾಯ್ಡ್ರಿ ಮಾಡೋದು, ಏನಾದರೂ ಹೆಣಿಯೋದು, ಇವೆಲ್ಲ ಸಣ್ಣ ಊರಾಗ ತಮ್ಮದು ಟೈಮ್ ಪಾಸ್ ಕೆಲಸ ಮಾಡ್ತಿದ್ರು, ಮಧ್ಯಾಹ್ನದಾಗ ಮಾಡ್ತಿದ್ರು. ಅದಕ್ಕೆ ಯಾರು ದುಡ್ಡು ಕೊಡ್ತಾರ, ಎಲ್ಲಿ ಸುಮ್ಮನೆ ಹಂಗೆ ಹೇಳ್ತಾರ ಅಂತಿದ್ರು. ಯಾವಾಗ ನಾನು ಕೊಡಕ್ಕೆ ಶುರು ಮಾಡಿದ್ನಿ, ಅವ್ರು ಮಾಡಿದ್ದಕ್ಕೆ ದುಡ್ಡು ಕೊಟ್ಟು ಕೂಡಲೇ ಅವ್ರು ಭಾಳ ಖುಷಿಪಟ್ರು. ಮಾಡಿದ್ದಕ್ಕೆ ದುಡ್ಡು ಸಿಗ್ತಾವಂದ್ರೆ ನಾ ಮಾಡ್ತೇನೆ, ನೀ ಮಾಡ್ತೇನೆ ಅಂಥೇಳಿ ಎಲ್ಲರೂ ಬರಾಕತ್ತಿದ್ರು. ನನ್ನ ಹೆಸರು ಕವಿತಾ, ನನ್ನ ವಯಸ್ಸು 20. ನಾವು ಲಂಬಾಣಿ ಜನ. ನಮ್ಮ ಫ್ಯಾಮ್ಲಿಯಲ್ಲಿ ನಾನು, ನಮ್ಮ ತಮ್ಮ ಇದ್ದಾರೆ, ಅಮ್ಮ ಇದ್ದಾಳೆ, ಅಪ್ಪ ಇಲ್ಲ. ಅಮ್ಮ ತಮ್ಮ ಅಷ್ಟೇ ಇದ್ದಾರೆ, ನಾನು ಇದ್ದೀನಿ. ಅಮ್ಮ ಕೆಲ್ಸಕ್ಕೆ ಬರ್ತಾಳೆ, ನಾನು ಇದೇ ಕೆಲ್ಸಕ್ಕೆ ಬರ್ತೀನಿ. ನಮ್ಮ ತಮ್ಮ ಕಾಲೇಜಿಗೆ ಹೋಗ್ತಾನೆ. ನಾವು ಮಾಡೋ ವರ್ಕಿಂದ ಪೇಮೆಂಟ್ ಬರೋದು ಅಮ್ಮ ಅವ್ರಿಗೆ ಕೊಡ್ತೀವಿ, ನಾವು ಯೂಸ್ ಮಾಡ್ಕೊಳ್ಳೋದು. ಆ ಮನೆಯಲ್ಲಿ ಮನೆ ನಡೆಸ್ತಾರಲ್ಲ ಸರ್, ಅದಕ್ಕೆ ಯೂಸ್ ಮಾಡ್ಕೊತಾರೆ. ಹ್ಞೂ ಸರ್, ಅವರು ಲಂಬಾಣಿ ವರ್ಕೆ ಮಾಡ್ತಾರೆ, ನಮ್ಮ ಫ್ರೆಂಡ್ಸ್ ಎಲ್ಲರೂ. ಡಿಫ್ರೆನ್ಸ್ ಇದಾವೆ ಸರ್. ಅದ್ರ ಮೇಲೆ ಬರುವಂಥ ಡಿಸೈನೇ ಬೇರೆ, ಇದ್ರ ಮೇಲೆ ಬರುವಂಥ ಡಿಸೈನೇ ಬೇರೆ ಸರ್. ಅದರಲ್ಲಿ ಏನು ಬರ್ತತೆ ಅದಷ್ಟೇ ಮಾಡಬೇಕು. ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ಇದರಲ್ಲಿ ಸ್ಯಾರಿಯಲ್ಲಿ ಮಾಡ್ತೀವಲ್ಲ, ಇದರಲ್ಲಿ ಸ್ವಲ್ಪ ಬೇರೆ ಕೆಲಸವು ಆ್ಯಡ್ ಮಾಡ್ಕೋಬೋದು. ಅದರಲ್ಲಿ ಏನು ಬರ್ತತೋ ಅದಷ್ಟೇ ಮಾಡಬೇಕು. ಇದರಲ್ಲಿ ಕೌದಿ ವರ್ಕ್ ಅಂದರೆ ಇವೆಲ್ಲ ವರ್ಕ್ ಇರ್ತಾವೆ ಸರ್, ಇವು ಬರ್ತಾವೆ. ಎಕ್ಸ್ಟ್ರಾ ವರ್ಕ್ ಅಂದರೆ ಇವೆಲ್ಲ ಬರ್ತಾವೆ. ಇವೆಲ್ಲ ಅದರಲ್ಲಿ ಬರಲ್ಲ, ಇವೆಲ್ಲ ಇದರಲ್ಲಿ ಬರ್ತವೆ. ಸ್ಯಾರಿಯಲ್ಲಿ ಹಾಕ್ತೀವಿ ಈ ವರ್ಕೆಲ್ಲ, ಅದರಲ್ಲಿ ಹಾಕಲ್ಲ. ಲಂಬಾಣಿ ಡ್ರೆಸ್ ಮೇಲೆ ಫುಲ್ ಮಾಡಿಲ್ಲ ಸರ್, ಸ್ವಲ್ಪ ಕೆಲಸ ಮಾಡಿವ ಅಷ್ಟೇ, ಫುಲ್ ಮಾಡಿಲ್ಲ ಇನ್ನು. ಇವಾಗ ಎಲ್ಲ ಕಸ್ಟಮ್ಸ್ ಎಲ್ಲ ಒಂದು ಬಿಡ್ಲಾರ್ದಂಗೆ ಹಾಕೊಂಡ್ರೆ ನಾವು ನೋಡ್ಲಾರ್ದವ್ರು ವಾವ್ ಅಂತಂದು ನೋಡ್ತಾರೆ. ಅಟ್ರಾಕ್ಟ್ ಆಗುತ್ತೆ ಭಾಳ. ಟೂರಿಸ್ಟ್ ಅವ್ರಿಗಂದ್ರೂ ಫುಲ್ ಅಟ್ರಾಕ್ಟ್ ಆಗುತ್ತೆ, ಇಷ್ಟ ಆಗುತ್ತೆ ಅಂತ. ಇವಾಗ ಅವಾಗೆಲ್ಲ ಯಾರು ಬೇಡ ನಮಗೆ, ನೀವು ಲಂಬಾಣಿಗರು ಅವಾಗ ನಮ್ಮ ಜಾತ್ಯಾರ ಸೀಟ್ನಾಗ ಕುತ್ಕೊಂಡ್ರೆ ನಿಮ್ಮಂತಾರೆ ಜನರು ಎದ್ದು ಹೋಗ್ಬಿಡ್ತಾರೆ ಸರ್. ನಮ್ಮ ಬಗ್ಲ ಕುತ್ಕೊಂಡ್ಬಿಡ್ತಿದ್ದಿಲ್ಲ. ಲಂಬಾಣಿಯಾರು ಕುತ್ಕೊಂಡ್ಬಿಟ್ರು, ಇಲ್ಲಿ ಹೋಗಿ ಸೀಟ್ನಾಗ ಲಂಬಾಣಿಯಾರು ಕುತ್ಕೊಂಡ್ರು. ಲಂಬಾಣಿ ಸರಿರಮ್ಮ ಭಾಳ ಇದು ಮಾಡ್ತಿದ್ರು ಸರ್. ನಾನು ಕಣ್ಣಾಲಿಂದ ನೋಡಿನಿ ಸರ್. ಬಸ್ ಸ್ಟ್ಯಾಂಡಾಗೂ ಕುಂದಿರ್ಸ್ತಿದ್ದಿಲ್ಲ ಅವರು. ನಮ್ಮ ಬಗ್ಲಾಗ ಏನು ನಾರ್ತೀರಿ, ಏನು ಇಲ್ಲಿ ಏನು ವಾಸನೆ ಬರುತ್ತೆ, ಈ ಮೈ ತೊಳ್ಕೊಂಡಾಗಿಲ್ಲ ಲಂಬಾಣಿಯಾರು, ಏನು ಗಲೀಜು ಏನು ಗಲೀಜು, ಬರೀ ಇವೇ ಮಾತು, ಏನು ಗಲೀಜೇನು, ಯಾರು ಕರ್ಕೊಂಡಾಗಿಲ್ಲ, ಬೇಡಪ್ಪ ಅಂತ ಬರ್ದ ಈ ನಾಚಿಕೆಗೆ ನಮ್ಮ ಸೇವಾ ಡ್ರೆಸ್ ಬಿಟ್ಟಿದ್ದು. ಇವಾಗ ಅರ್ಧ ಜನ ಏನು ಅನ್ಕೊಂಡಿದಾರಂದ್ರೆ, ಇವಾಗ ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ಸೇ ಕೇಳ್ತಿದ್ರು, ನಿಮ್ಮ ಜನವೆಲ್ಲ ಬಟ್ಟೆ ಹಾಕೊಂತಾರಲ್ಲ, ಸ್ನಾನ ಮಾಡಲ್ವ ದಿನ ಅಂತಂದು ಕೇಳ್ತಿದ್ರು. ಇವಾಗಲೂ ಇದೆ ಈ ಕ್ವಶನ್ಸ್. ಇವಾಗ ಬಸ್ಸಲ್ಲಿ ನೋಡ್ಬೇಕಾದ್ರೆ ನಮ್ಮ ಮಂದಿ ಡ್ರೆಸ್ ಎಲ್ಲ ಹಾಕೊಂಡು ಬರ್ತಿರ್ತಾರಲ್ಲ ಆಂಟಿಯರು, ಅವರೆಲ್ಲರೂ ಇವಾಗ ನೋಡಿದವರೆಲ್ಲ ಲೈಕ್ ಮಾಡ್ತಾರೆ. ಕುತ್ಕೊಬರ್ರಿ ಸೀಟ್ ಕೊಡ್ತಾರೆ, ಕುತ್ಕೊಬರ್ರಿ, ಇವೆಲ್ಲ ಹಿಂಗೆ ಮಾಡ್ತೀರಿ, ಎಷ್ಟು ದಿನ ತಗೊಂತೀರಿ ರೆಡಿ ಮಾಡೋಕ್ಕೆ ಅಂತಂದು ಮುಟ್ಟಿ ನೋಡ್ತಾರ ಅವ್ರು. ಇವಾಗೆಲ್ಲ ಚೆನ್ನಾಗಿ ಲೈಕ್ ಮಾಡ್ತಾರೆ. ಗೊತ್ತಿಲ್ಲ, ಇವಾಗ ನಾನು ನೋಡಿರೋ ಪ್ರಕಾರ ನಮ್ಮ ಬಟ್ಟೆನೆಲ್ಲ ಚಲೋ ಲೈಕ್ ಮಾಡ್ತಾರೆ. ಅವರು ಹಾಕೋಬೇಕಂತಂದು ಆರ್ಡರ್ ಕೊಟ್ಟು ಮಾಡಿಸ್ತಾರೆ. ನಮಗೂ ಇಷ್ಟ ನಿಮ್ಮ ಮಂದಿ ಡ್ರೆಸ್ ಅಂತ ಹೇಳ್ತಾರೆ. ಆವಾಗ ನೋಡಿದ್ರೆ ಒಂದು ದೆವಾನೆ ಬಂತೇನಪ್ಪ, ಇಷ್ಟು ಇದು ಮಾಡ್ತಿದ್ರಿ ಸರ್ ಅವರು. ನಮಗೆ ನೋಡಿ ನಿಮ್ಮ ಮುಖಾನೇ ಒಂಥರ ಮಾಡಿಬಿಡೋದು, ನಮಗೆ ಸೇಮ್ ಆಗೋದಲ್ಲಿ. ನಿಮ್ಗೆ ಗಂಡು ಮಕ್ಳು ಹಿಂಗೆ ಇಷ್ಟ ಮಾಡ್ತಾರೆ ನಿಮಗೆ, ಅವೆಲ್ಲ ಕ್ವಶನ್ ಕೇಳ್ಯಾರು.
ಸುಸನ್ನಗರಲ್ಲಿ ಹಿಂಗೆ ಬರ್ಬೇಕಾದ್ರೆ ನಮಗೆ ಅವು ಕೇಳಿನೇ ಏನಪ್ಪ ನಾವಿಷ್ಟು ಗಲೀಜಿದ್ದೀವೇನೋ ಅದಕ್ಕೆ ಹಿಂಗೆ ಮಾಡ್ತಾರೆ ನೀವು ನಮಗೆ ನೋಡಿ, ನಾವಿಷ್ಟು ಹೊರಟಿದ್ದೀವೇನೋ, ನಾವು ಯಾಕೆ ಚೆನ್ನಾಗಿಲ್ಲ ಏನೋ, ನೀವು ನೋಡೋಕೇನು ಚೆನ್ನಾಗಿದ್ದೀರಿ ಅಂದರೆ ನಿಮ್ಮ ಡ್ರೆಸ್ಸು ಅವ್ನು ನೋಡಿದ್ರೆ ಚೆನ್ನಾಗಿರಲ್ಲ ನೀವು ಅನ್ನಾರು. ನೀವು ನೋಡೋಕೆ ನಿಮ್ಮ ಜಾತ್ರೆ ಎಲ್ಲರೂ ಸುಂದರ ಯಾರು ಇರ್ತೀರಿ, ಚೆನ್ನಾಗಿರ್ತೀರಿ, ನಿಮ್ಮ ಡ್ರೆಸ್ ಹಾಕೊಂಡ್ಬಿಡ್ತೀರಲ್ಲ ಅದು ನೋಡಿದ್ರೆ ನಮಗೆ ಒಬ್ಬಳಿಕೆ ಬರುತ್ತೆ ಅಂತ ಹುಡುಗಿ. ಬಂಜಾರ ಅಂದರೆ ಎಲ್ಲ ಕಾಸ್ಟ್ಕಿನ್ನ ರಿಚಸ್ ಇದು ಅಂದರೆ ನಮ್ಮ ಬಂಜಾರ ಅಂತೆ. ನಾನು ಓದಿದೆ ನಿನ್ನೆ, ರಿಚಸ್ ಒಟ್ಟು ಜನಾಂಗದವ್ರು ಅಂದರೆ ಬಂಜಾರ ಜನಾಂಗದವ್ರು ಅಂತ. ಅದು ಡ್ರೆಸ್ಸಲ್ಲಿ ಆಗಲಿ, ನಾಲೆಜಲ್ಲಿ ಆಗಲಿ, ಎಲ್ಲದರಲ್ಲಿ ಆಗಲಿ ರಿಚಸ್ ಬಂಜಾರ. ಐ ಆಮ್ ಪ್ರೌಡ್ ಆಫ್ ಮೈ. કોડીવાળો કસોટીયો ઝૂંડીવાળો આકેની લબઈ તો અધી જોએ મારી અડીયો ગુંટેવાળો સટિયા કોડીવાળો સડકેવાળી દમની ગુંગેટેવાળી કેની લબવત અધી જો એ મારી બઈ નાકે મારો ભૂરિયા કોળેવાળો, નાકે મારો ભૂરી કોડીવાળો ઝુમકેવાળો કસોટીયા કોડીવાળો, કોડીવાળો કસોટીયા ઝૂંડીવાળો આકેની લાબત અધી જોએ મારી સતણો, આકેની લાબોવત અધી જોએ મારી સતણો. ಇಲ್ಲಿ ಆದರೂ ಸುದ್ದ ನನ್ನ ಹತ್ರ 50 ಜನ ಇದ್ದರು, ಆದರೆ ಈಗ ನನ್ನ ಹತ್ರ ಒಬ್ಬರೂ ಇಲ್ಲ. ಆರ್ಡರ್ಸು ಬಂದದು. ಖಾಲಿ ಕುಂತ ಏನು ಮಾಡೋದು, ನಾವು ಕಲ್ತದ್ದು ಮರೆತು ಹೋಗಬಾರ್ದು, ಮತ್ತು ಅದು 4 ಜನ ಕಲಿಬೇಕು. ಈ ಉದ್ದೇಶದಿಂದ ನಾನು ಸ್ಟಾರ್ಟ್ ಮಾಡಿದೆ. ನೋಡಿ ಕಲೀಲಿ, ಅದಕ್ಕೆ ವಿಡಿಯೋ ಮಾಡಿ ಅದನ್ನ ಎಡಿಟ್ ಮಾಡಬೇಕು. ನನಗೆ ಮಾಡೋಕ್ಕೆ ಬರೋದಿಲ್ಲ. ಆಮೇಲೆ ನನ್ನ ಕೋ ಸಿಸ್ಟರ್ ಅನ್ನೋಕ್ಕೆ ನಾ ಮಾಡ್ತೇನೆ ಅಂದ್ಕೂಳೆ ಏನು ಮಾಡಿದ್ವಿ, ಟ್ರೈ ಮಾಡೋಣ, ಹೆಂಗೆ ನಡೀತದ. ಆಗ ನಾವೇನು ಮಾಡ್ತೀವಿ, ಖಾಲಿ ಟೈಮ್ ಇರ್ತದಲ್ಲ, ಈಗ ಕೆಲವೊಂದು ಸಲ ನಡುವೆ ಆರ್ಡರ್ಸ್ ಇರೋದಿಲ್ಲ. ಆಗ ಏನು ಮಾಡ್ತೀವಿ, ನಮ್ಮ ಮನೆಯವ್ರ ಸಲುವಾಗಿ ನಾವು ಮಾಡ್ತೀವಿ. ಮಕ್ಕಳಿಗೂ ಮಾಡಿಕೊಟ್ಟೀನಿ, ಅತ್ತಂಗಿಯರಿಗೂ ಮಾಡಿಕೊಟ್ಟೀನಿ, ಎಲ್ಲರಿಗೂ ಮಾಡಿಕೊಟ್ಟಿದ್ದೀನಿ. ಯಾರೇ ತಮ್ಮ ಮೊಮ್ಮಕ್ಕಳಿಗೆ ಕುಂಚಿಗೆ ಬೇಕು ಅಂದ್ರೆ ಅದ್ರ ಮೇಲೂ ಹೆಣದು ಕೊಡ್ತೀನಿ. लहान मुलांच्या प्रत्येक ड्रेसवरती एम्ब्रॉयडरी केलेलं असायचं, घरी शिवलेले कपडे असायचे. इट वॉज अ डिफरंट इरा यू कॅन से. खरं जर तुम्ही मला विचारलं, बोलायला सांगितलं तर मी रेडीमेड गोष्टीकडे जातच नाही. जे माझ्याकडे आहे त्याच्यातच मी बनवते. पूर्वीचंच बरोबर आहे आणि आता असं नाही आहे. आत्ताची गरज काय आहे आणि आत्ताचं लाईफस्टाईल जगण्याचं काय आहे ह्याच्यापासून ते सगळ्याकडे बघण्याचा दृष्टिकोन बदलत गेला. पण एवढंच वाटतं की कोणी पण करू दे, पण हे लेट इट रिमेन, लेट इट कंटिन्यू, दॅट्स द ओनली थिंग. ಈಗ ಎಲ್ಲ ಇದೊಂದು ಟ್ರೆಂಡ ಇದ್ದಂಗೆ ಅದ. ಈಗಿನ ಜನ್ರೇಷನ್ ಹಿಂಗದ, ಅವ್ರು 4 ಸಲ ಉಟ್ರೆ ಮತ್ತು 15 ಏನು ಉಟ್ಕೊಳ್ಳೋದು ಮುಗೀತು, ಅದ್ರದ್ದು ಅದು ಮೂಲಿಗೆ ಬೀಳ್ತದೆ. ಈಗ ಮೊದಲಿನ ಜನ ಹಂಗಿರಲಿಲ್ಲ. ಒಂದು ಸೀರೆ ಮಾಡ್ಕೊಂಡ್ರೆ ಅದು ತಾವು ಉಟ್ಕೊಳ್ಳೋದು, ತಮ್ಮ ಮಕ್ಕಳು ಉಟ್ಕೊಳ್ಳೋದು, ತಮ್ಮ ಮೊಮ್ಮಕ್ಕಳಿಗೆ. ಈಗ ಹಂಗೆ 5-6 ಜನ್ರೇಷನ್ ಎಲ್ಲ 2 ಜನ್ರೇಷನ್ನವರು ಯಾರೂ ಉಪಯೋಗ ಮಾಡ್ಕೊಳ್ಳೋದಿಲ್ಲ. I think they will hold on to fabric. Sometimes my daughter will wear my t-shirt or something like that, because if she's missing me, then she will wear that. And a lot of times they tell me that this sari reminds me of you. So if she's in another city, she's in another state, you can always carry that. Right? There is some comfort in having a sari which belonged to somebody cared about. My husband's cousin sister,
She was suffering from cancer, and she said, "I want to buy you a sari and send it to you." So I told her, "No, just whichever sari you want from your collection, you give me." And she passed away later. But I do have that sari. I have not worn it, but I am happy that I was able to tell her that you know, to insist that no, you give me one of your sari. I think it has more meaning for me than if she had bought me a new sari. It is something from her collection. आजीची साडी आहे जी की माझ्या सुनेला दिलेली आहे. आता माझ्याकडे साडी आहे, म्हणजे माझ्या लग्नाची सुद्धा साडी माझ्याकडे आहे. आणि आज मी असं म्हटलं तर माझं कपाट उघडं आहे. आता माझ्या कपाटात राहिली काय किंवा माझ्या सुनेच्या कपाटात राहिली काय, इट इज सेम. आणि हे बघ काय मी घेऊन जाणार आहे, घेऊन तर काहीच जाणार नाही. मी एवढंच म्हणते की मी सांभाळून ठेवलेलं आहे, तुम्हाला पुढे कसं वापरायचं तसं वापरा. पुढचं आपल्याला काही माहिती नसतं. आता मी सांभाळून ठेवलेलं आहे, कपाट उघडं आहे, कोणी केव्हाही काहीही वापरा. आणि तसंच असते माझ्या घरात. पुढे आता ह्याचं काय होणार आहे ते मला माहिती नाही. आणि तेवढं आपण बंधन घालू नये. तिला उद्या वाटलं याचा ड्रेस शिवून घ्यावा किंवा ओढणी करावी, लेट हर डू इट, असं माझं म्हणणं आहे. फारच पुढचा विचार करायचा नाही. आत्ता आहे तोपर्यंत पण प्रिझर्व करायचा.